ಈ ಒಂದು ವಿಡಿಯೋದಲ್ಲಿ ಟಾಡ್ಲರ್ಸ್ ಮನೇಲಿದ್ದಾರೆ, 3 ವರ್ಷದ ಮಕ್ಕಳಿದ್ದಾರೆ ಅಂದರೆ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ. ಆ ಕ್ವೆಶ್ಚನ್ಗೆ ಇವತ್ತು ಆನ್ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದೇ ಥರ ನಾನು ಏನಾದರೂ ಫ್ರೆಶ್ ಅಪ್ ಆಗಬೇಕು ಆ ಥರ ಅಂದಾಗ ಕೈಯಲ್ಲಿ ಈ ಥರ ಇಟ್ಟು ಆ ಥರ ಏನಾದರೂ ಕೊಟ್ಟು ಕುಂಡಿಸ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಬಂದಿದ್ದು ಗೊತ್ತಾಗಿದ್ದ ತಕ್ಷಣ ಆಯಿತು ಇವಾಗ ಬಂದ್ಲು. ಅವಳಿಗೇನಾದರೂ ಕೈಗೆ ಸ್ವಲ್ಪ ಏನಾದರೂ ಆಗಿದ್ರೆ ಸಾಕು ಕೈ ತೊಳಸು ಅನ್ನೋವರೆಗೂ ಬಿಡೋದೇ ಇಲ್ಲ. ಸೊ ವೆಯ್ಟ್ ಮಾಡು, ದೀಪ ಹಚ್ತಿದ್ದೀನಿ ಆಮೇಲೆ ಮಾಡಿಸ್ತೀನಿ ಅಂದ ತಕ್ಷಣ ಸರಿ ಅಂದ್ಬಿಟ್ಟು ಅವಳು ಬಂದು ಅವಳಷ್ಟಕ್ಕೆ ಅವಳೇ ಟೇಬಲ್ ಇಟ್ಕೊಂಡು ಅದ್ಬಿಟ್ಟು ಅವಳೇ ವಾಶ್ ಮಾಡ್ಕೊಬಿಡ್ತಾಳೆ. ಬೆಳಿಗ್ಗೆ ಬ್ರಷ್ ಕೂಡ ಇದೇ ಥರನೇ ಮಾಡ್ತಾಳೆ. ಸೊ ಅವಳಿಗೆ ಈ ಥರ ಎಲ್ಲ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಕೂಡ. ಸೊ ಇಷ್ಟು ಕ್ಯೂಟಾಗಿ ಎಲ್ಲ ಮುಖ ಎಲ್ಲ ತೊಳ್ಕೊಂಡ್ಲು. ಹಾಗೆ ನೋಡ್ತಾ ಇದ್ದೀವಿ ಅಂತ ತಕ್ಷಣ ಇನ್ನು ಎಕ್ಸ್ಟ್ರಾ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸೀದಾ ದೇವ್ರ ಮನೆಗೆ ಹೋಗಿ ಕುಂಕುಮ ಎಲ್ಲ ಇಟ್ಕೊಂಡು ಬಂದ್ಲು. ಹಾಗೆ ನಾನು ಅಡುಗೆ ಮಾಡೋಣ ಅನ್ಕೊತಾ ಇದ್ದೆ. ಅಡುಗೆ ಮಾಡೋ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಏನಾದರೂ ಈ ಥರ ತಿನ್ನೋಕ್ಕೆ ಪಪ್ಪು ಆ ಥರ ಹಾಕಿ ಕೊಟ್ಬಿಟ್ರೆ ಆರಾಮಾಗಿ ತಿನ್ಕೋ ಕೂತ್ಕೊತಾಳೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಬಿಡ್ಬೋದು. ಸೊ ಹಾಗೆ ತರಕಾರಿ ಕಟ್ಟೆ ಮೇಲೆ ಕೂರಿಸ್ಕೊಂಡು ಕಟ್ ಮಾಡ್ಕೋತಾ ಇದ್ದೆ. ಸೊ ಅವಳು ತಿಂತಾ ಅದು ಸ್ವಲ್ಪ ಹೊತ್ತಿಗೆ ಬೋರ್ ಆಗಿಬಿಡುತ್ತೆ. ಆ ಟೈಮಲ್ಲಿ ಮತ್ತೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ಆ ಟೈಮಲ್ಲಿ ಅವಳಿಗೆ ಏನು ಇಂಟ್ರೆಸ್ಟ್ ಅಂತ ಸ್ವಲ್ಪ ಯೋಚನೆ ಮಾಡಿ ಹಂಗೆ ಮಾಡಿ ಮ್ಯಾನೇಜ್ ಮಾಡ್ಕೊತೀನಿ. ಅಕ್ಕಿ ಇದ್ದರೆ ಇವಾಗ ನೋಡಿ ಅದು ತಿನ್ನೋದು ಖಾಲಿ ಆಯಿತು. ಅಕ್ಕಿ ಈ ಥರ ನೀರು ಹಾಕಿ ಕೊಟ್ಬಿಟ್ರೆ ಕೈ ಆಡ್ಸ್ಕೊಂಡು ಕುತ್ಕೊಬಿಟ್ಟಿರ್ತಾಳೆ ಆಟ ಆಡ್ಕೊಂಡು. ಅದು ಒಂಥರ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಇವತ್ತು ಸೋಯಾ ಇಂದ ರೈಸ್ ಐಟಮ್ ಏನಾದರೂ ಮಾಡೋಣ ಅಂದ್ಕೊಂಡೆ. ಸೊ ನನಗೆ ಕೂಡ ಸೋಯಾ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಕೇಳ್ತಾ ಇದ್ಲು ಮಾಡು ಮಮ್ಮಿ ಬೇಕು ಅಂತ. ಸರಿ ಅಂತ ಅದನ್ನೇ ಮಾಡ್ತಾ ಇದ್ದೆ. ನೋಡಿ ಈ ಥರ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಹಿಟ್ಟೆಲ್ಲ ಆಡಿದ್ಲು, ಆಮೇಲೆ ತಿನ್ನಕ್ಕೆ ಕೊಟ್ಟಿದ್ದೆ, ಆಮೇಲೆ ಇವಾಗ ಅಕ್ಕಿ ಕೊಟ್ಟಿದ್ದೀನಿ. ಹಂಗೆ ಆಟ ಆಡ್ಕೊಂಡು ಹಂಗೆ ಇರ್ತಾಳೆ. ಸೊ ಅಷ್ಟೊತ್ತಿಗೆ ನಾನು ಅಡುಗೆ ಕೂಡ ಮಾಡ್ಕೋಬೋದು. ಟೇಸ್ಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ನನಗೂ ಸ್ವಲ್ಪ ಟೇಸ್ಟ್ ಕೊಡು ಮಮ್ಮಿ, ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳ ರಿಯಾಕ್ಷನ್ ನೋಡಿ. ಸರಿ, ನನ್ನ ಮಗಳು ಉಪ್ಪು ಕಮ್ಮಿ ಅಂತ ಹೇಳಿದಕ್ಕೆ ನಾನು ಮತ್ತೆ ಉಪ್ಪು ಹಾಕಿದೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾಳೆ ನೋಡಿ. ನೀನೇನು ಹೆಲ್ಪ್ ಮಾಡ್ತೀನಿ, ಸೈಲೆಂಟಾಗಿ ಕೂತ್ರೆ ಅದೇ ದೊಡ್ಡ ಹೆಲ್ಪ್. ನಾನೇನು ಹೆಲ್ಪ್ ಮಾಡಲಿ ಅಂತೆಲ್ಲ ಕೇಳ್ತಾ ಇದ್ಲು. ಹಾಗೆ ಸೌತೆಕಾಯಿ ಕಟ್ ಮಾಡ್ದಲ್ಲ ಅದು ತಿನ್ಕೊಂತ ಹಾಗೆ ಸ್ವಲ್ಪ ಕೂತ್ಕೊಂಡ್ಲು. ಅಷ್ಟೊತ್ತಿಗೆ ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೆ. ಸೊ ಇವಾಗಲೇ ಕ್ಲೀನ್ ಮಾಡ್ಕೊಂಡ್ರೆ ರಾತ್ರಿ ಮಲ್ಕೋಬೇಕಾದ್ರೆ ಅದೊಂದು ಟೆನ್ಷನ್ ಇರೋದಿಲ್ಲ. ಯಾಕಂದರೆ ಅವಳು ನಿದ್ದೆ ಬಂದಾಗ ನನಗೆ ಹೋಗೋಕ್ಕೂ ಬಿಡೋದಿಲ್ಲ. ಸೊ ಅವಳಿಗೂ ಸೋಯಾ ಹಾಕ್ಕೊಟ್ಟೆ. ನಾನು ಕೂಡ ಊಟ ಮುಗಿಸ್ಕೊಂಡೆ. ಕಿರಣ್ ಕೂಡ ಅಷ್ಟೊತ್ತಿಗೆ ಆಫೀಸಿಂದ ಬಂದರು. ಸ್ವಲ್ಪ ಬರೋದು ಲೇಟ್ ಆಯಿತು, ಹಾಗಾಗಿ ನನಗೆ ಹಸ್ವಾಯಿತು ಅಂತ ನಾನು ತಿನ್ಕೊಂಡ್ಬಿಟ್ಟೆ. ಸೊ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಅವ್ರಿಗೂ ಸೋಯಾ ರೈಸ್ ಮಾಡಿದ್ನಲ್ಲ ಅದು ಕೊಟ್ಟೆ. ಅವರು ನೋಡಿ ಯಾವ ಥರ ಇದೆ ಅಂತ ಹೇಳ್ತಾರೆ ಅಂತ. ಆಚೆ ಸಿಗುತ್ತಲ್ಲ ಬಂಡಿಲ್ ಸಿಗೋ ಥರ ಇದೆಯಾ? ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.